ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಪ್ರಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ಕರ್ತನ ವಾಕ್ಯ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆಗಳು 6ನೇ ಅಧ್ಯಾಯದ 9ನೇ ವಚನದಲ್ಲಿ, ನನ್ನ ವಿಜ್ಞಾಪನೆಯನ್ನು ಕೇಳಿದ್ದಾನಲ್ಲ, ನನ್ನ ಪ್ರಾರ್ಥನೆಯನ್ನು ಅಂಗೀಕರಿಸುವನು. ಪ್ರಿಯ ದೇವ ಜನರೇ, ನೀವೇನಾದ್ರೂ ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ಅನೇಕ ದಿವಸಗಳಿಂದ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ಬರ್ತಾ ಇದ್ದೀರಾ ಅನ್ನುವುದಾದ್ರೆ, ದೇವರಿವತ್ತು ನಿಮ್ಮನ್ನು ನೋಡಿಯೇ ನಿಮ್ಮ ಕುರಿತಾಗಿಯೇ ಮಾತನಾಡ್ತಾ ಇದ್ದಾರೆ. ಏನ್ ಬ್ರದರ್ ಅಂತ ಕೇಳ್ಬೋದು. ನೀವು ಮಾಡಿರುವ ವಿಜ್ಞಾಪನೆಯನ್ನ ಆತನು ಕೇಳಿದ್ದಾರೆ. ನಿಮ್ಮ ಎಲ್ಲಾ ಪ್ರಾರ್ಥನೆಯನ್ನ ಆತನು ಅಂಗೀಕರಿಸಿದ್ದಾರೆ. ಇದೊಂದು ಆಶೀರ್ವಾದದ ವಾಕ್ಯ. ಕರ್ತನಿ ಮುಂಜಾನೆಯಲ್ಲಿ ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದ್ದಾರೆ. ಏನೆಂದರೆ, ನಮ್ಮ ವಿಜ್ಞಾಪನೆಯನ್ನ ಕೇಳಿದ್ದಾರಲ್ಲ, ನನ್ನ ಪ್ರಾರ್ಥನೆಯನ್ನ ಅಂಗೀಕರಿಸುವನು ಅಂತ ಕೀರ್ತನೆಗಾರನು ಒಂದು ನಿಶ್ಚಯವಾದ, ಒಂದು ದೃಢವಾದ ಮಾತನ್ನ, ಒಂದು ನಂಬಿಕೆಯ ಮಾತನ್ನ ಆತನು ಹೇಳ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಪ್ರಾರ್ಥಿಸುವವರು ನಾವಾಗಿದ್ದೇವೆ ಅನ್ನುವುದಾದ್ರೆ ನಾವು ಈ ವಿಧವಾದ ಆಲೋಚನೆಯನ್ನ ಮಾಡಬೇಕು. ಏನಂದ್ರೆ, ನಾನು ಪ್ರಾರ್ಥಿಸಿದ್ದೇನೆ ತಾನೆ, ದೇವರು ನನ್ನ ವಿಜ್ಞಾಪನೆಯನ್ನು ಕೇಳಿದ್ದಾರೆ, ನನ್ನ ಪ್ರಾರ್ಥನೆಯನ್ನ ಅಂಗೀಕರಿಸಿದ್ದಾರೆ. ಮತ್ತೆ ನಾನು ಚಿಂತಿಸುವುದಕ್ಕೆ ಹೋಗುವುದಿಲ್ಲ, ಮತ್ತೆ ನಾನು ಸಂಶಯ ಪಡೋದಕ್ಕೆ ಹೋಗುವುದಿಲ್ಲ, ಮತ್ತೆ ನಾನು ಕಳವಳಗೊಳ್ಳುವುದಕ್ಕೆ ಹೋಗುವುದಿಲ್ಲ ಅಂತ ಒಂದು ದೃಢವಾದ ನಿರ್ಧಾರ ನಾವು ಮಾಡಬೇಕು. ಯಾಕೆಂದ್ರೆ ಅನೇಕರು ನಾವು ಪ್ರಾರ್ಥಿಸ್ತೇವೆ, ಕಳವಳ ಪಡ್ತೇವೆ. ಅನೇಕರು ನಾವು ಪ್ರಾರ್ಥಿಸ್ತೇವೆ, ದೇವರ ಬಳಿಯಲ್ಲಿ ಕೂಗುತ್ತೇವೆ, ಅಂದ್ರೂ ಕೂಡ ಚಿಂತೆ ಮಾಡ್ತೇವೆ, ದುಃಖಿಸುತ್ತೇವೆ, ಸಂಶಯ ಪಡ್ತೇವೆ. ಆದ್ರೆ ವಾಕ್ಯ ಈ ಮುಂಜಾನೆಯಲ್ಲಿ ಹೀಗೆ ಮಾತನಾಡ್ತಾ ಇದೆ, ನನ್ನ ವಿಜ್ಞಾಪನೆಯನ್ನ ಕೇಳಿದ್ದಾನಲ್ಲ, ನನ್ನ ಪ್ರಾರ್ಥನೆಯನ್ನ ಅಂಗೀಕರಿಸುವನು. ಇಷ್ಟೇ, ಎರಡೇ ಆಲೋಚನೆ ನಮ್ದಾಗಿರ್ಬೇಕು. ನಾನು ದೇವರ ಹತ್ರ ವಿಜ್ಞಾಪನೆ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ದೇವರದನ್ನು ಅಂಗೀಕರಿಸಿದ್ದಾರೆ, ಅದಕ್ಕೆ ಉತ್ತರವೂ ಕೂಡ ಕೊಡುತ್ತಾರೆ. ಈ ವಿಧವಾದ ದೃಢವಾದ ನಂಬಿಕೆ ನಮಗಿರುವುದಾದ್ರೆ ಎಲ್ಲಾ ಪ್ರಾರ್ಥನೆಗಳಿಗೆ ನಿಶ್ಚಯವಾಗಿ ನೀವೊಂದು ಆಶೀರ್ವಾದವನ್ನು, ಉತ್ತರವನ್ನು ಕಾಣುವಂತವರಾಗ್ತೀರಾ. ಹಾಗಾಗಿ ಈ ಮುಂಜಾನೆಯಲ್ಲಿ ಕರ್ತನ ಸಾನ್ನಿಧ್ಯದಲ್ಲಿ ಒಪ್ಪಿಸಿಕೊಟ್ಟು ಹೀಗೆ ಹೇಳ್ರಿ, ಹೌದಪ್ಪ, ನನ್ನ ಜೀವಿತದ ಎಲ್ಲಾ ವಿಷಯಗಳಿಗೆ ನಾನು ಇದುವರೆಗೂ ಏನೇನೆಲ್ಲ ವಿಜ್ಞಾಪಿಸಿದ್ದೇನೋ, ಪ್ರಾರ್ಥಿಸಿದ್ದೇನೋ, ನೀನದನ್ನ ಕೇಳಿದ್ದೀರಾ, ಅಂಗೀಕರಿಸಿದ್ದೀರಾ ಅಂತ ಪೂರ್ಣ ಹೃದಯದಿಂದ ನಂಬುತ್ತೇನೆ ಅಂತ ಒಪ್ಪಿಸಿಕೊಟ್ಟು ಪ್ರಾರ್ಥಿಸೋಣವೇ. ಪವಿತ್ರಾತ್ಮನೇ, ನಿಮಗೆ ಸ್ತೋತ್ರಯ್ಯ. ಯೇಸು ಸ್ವಾಮಿ, ಮುಂಜಾನೆ ವೇಳೆಯಲ್ಲಿ ಕರ್ತನೆಯ ನಿನ್ನ ಪ್ರಾರ್ಥನೆ ಕೇಳುವ ದೇವರಾಗಿದ್ದಕ್ಕಾಗಿ ವಂದನೆ. ಹೌದು, ನಿನ್ನ ವಚನ ಹೇಳಿದ ಪ್ರಕಾರ ಅಪ್ಪ, ನೀನು ನಮ್ಮ ವಿಜ್ಞಾಪನೆಯನ್ನು ಕೇಳಿದ್ದೀರಾ, ನಮ್ಮ ಪ್ರಾರ್ಥನೆಗಳನ್ನ ಅಂಗೀಕರಿಸಿದ್ದೀರಾ, ಅದಕ್ಕಾಗಿ ನಿಮಗೆ ವಂದನೆ. ಪ್ರಿಯ ಮಕ್ಕಳನ್ನ ಆಶೀರ್ವದಿಸು. ಅವರ ವೈಯಕ್ತಿಕ ಜೀವಿತದಲ್ಲಿ ಅವರು ಏನೇನೆಲ್ಲ ವಿಜ್ಞಾಪಿಸಿದ್ದಾರೋ, ಪ್ರಾರ್ಥಿಸಿದ್ದಾರೋ, ನೀನೆಲ್ಲವನ್ನ ಅಂಗೀಕರಿಸು. ಅದನ್ನ ಆಶೀರ್ವಾದದ ಒಂದು ಉತ್ತರವನ್ನ ಅವರಿಗೆ ತರಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಅವರು ಒಮ್ಮನಸ್ಸು, ದೃಢವಾದ ನಂಬಿಕೆಯಲ್ಲಿ ನಿಲ್ಲುವಾಗ ನೀನು ಶೀಘ್ರವಾಗಿ ಅದ್ಭುತವನ್ನ ಮಾಡು. ಆಶೀರ್ವದಿಸ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವ್ರು ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 90087258114, 90087258115. God bless you.